ಇವತ್ತು ಕೂಡ ಅಂದ್ಕೊಂಡಿದ್ದ ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಸೊ ಏನಕ್ಕೆ ಅಂತ ಅಂದರೆ, ಸೊ ಇವತ್ತು ಏನೆಲ್ಲ ಅಂದ್ಕೊಂಡೆ, ಎಷ್ಟೆಲ್ಲ ಮಾಡಬೇಕಾಗಿತ್ತು ಅಂದ್ಕೊಂಡೆ ಕೆಲಸನ, ಈ ಬ್ಲಾಗಲ್ಲಿ ಕೂಡ ಏನೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಬೇಗ ಬೆಳಗ್ಗೆ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ವಾಶ್ ಮಾಡ್ತಾಯಿದ್ದೆ. ಅಷ್ಟರೊಳಗಾಗಿ ಒಂದು ಮದುವೆದು ಬಳೆ ಹಾಕ್ಸ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಆಲ್ರೆಡಿಯಾಗಿ ಹೋಗಿ ಬಳೆ ಹಾಕ್ಸ್ಕೊಂಡು ಬಂದು ಬಟ್ಟೆ ಸಣ್ಣ ಒಂದು ಟ್ರಿಪ್ ಎಲ್ಲ ಒಣಗಾಕ್ಬಿಟ್ಟು ಬಂದಿದ್ದೆ, ಇನ್ನೊಂದು ಟ್ರಿಪ್ ಇತ್ತು. ಸೊ ಅದನ್ನ ಕೂಡ ಒಗೆದಿದ್ದಾದಮೇಲೆ ಮತ್ತೆ ಇದನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ, ಒಂದು ರೂಮ್ ಆದರೂ ಮಾಡ್ಕೊಳ್ಳೋಣ ಅಮ್ಮ ರೂಮು ಅಂತ ಅಂದ್ಕೊಳ್ಳೋಷ್ಟ್ರೊಳಗಾಗಿ ಹೋಟ್ಲ್ ಹತ್ರದಿಂದ ಬಾ, ನನಗೆ ನಾಷ್ಟನೂ ಇಲ್ಲ ಟಿಫನ್ನು ಇಲ್ಲ, ಟಯರ್ಡ್ ಆಗ್ತಾಯಿದೆ ಅಂತ ಹೇಳಿ ಕರೆದಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ಆಮೇಲೆ ಬಂದು ಮಿಕ್ಕಿದ ಕೆಲಸ ಮಾಡಿದ್ದು ಅಂದರೆ ಇನ್ನು 4:15 ಮೇಲೆ ಏನೇನು ಕೆಲಸ ಮಾಡಿದೆ ಅನ್ನೋದು ಫುಲ್ಲು ಡೀಟೇಲ್ಡಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರುವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸೊ ಡೈಲಿ ಬಂದು ಬ್ಲಾಗಲ್ಲೇ ಏನೇನೆಲ್ಲ ಮಾಡ್ಬೋದು, ಸೇವಿಂಗ್ಸ್ ಆಗಿರ್ಬೋದು, ಎಷ್ಟೆಲ್ಲ ನಮ್ದು ಇದಿರುತ್ತೆ ಅನ್ನೋದನ್ನ ಡೀಟೇಲ್ಡಾಗಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ನಾವು ಯಾವ್ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು ಅಂತ ಈ ನಡುವೆ ವಿಡಿಯೋಸಲ್ಲೆಲ್ಲ ನಾನು ಹೇಳಿದ್ದೀನಿ. ಸೇವಿಂಗ್ಸ್ ಒಂದೇ ಅಂತ ಅಲ್ಲ, ನಾವು ಮಾಡೋ ಪ್ರತಿಯೊಂದು ಖರ್ಚಿಂದನೂ ಈಗ ನೀರು ಮೊದಲಾಗಿದ್ದಿದ್ರೆ ಪಂಚಾಯಿತಿ ನೀರಂತನೋ ಬಿಲ್ ಇರ್ತಾ ಇರಲಿಲ್ಲ. ಸೊ ಈಗ ಅದು ಕೂಡ ಬಿಲ್ ಬಂದುಬಿಟ್ಟಿದೆ. ಸೊ ಹಾಗಾಗಿ ಅದು ಕೂಡ ನಾವು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಜಾಸ್ತಿ ಖರ್ಚು ಮಾಡದೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು. ಸೊ ಇನ್ನು 4:15 ಬಂದೆ, ಅಡುಗೆ ಮಾಡಬೇಕಾಗಿತ್ತು. ಮಧ್ಯಾಹ್ನ ಬೇರೆ ಏನೂ ಮಾಡಿರಲಿಲ್ಲ. ನಾನು ಚಿಕ್ಕಮ್ಮ ಮನೇಲಿ ತಿಂದ್ಬಿಟ್ಟು ಬಂದುಬಿಟ್ಟು ಈ ಕಡೆ ಮದುವೆಗೆ ಬೇರೆ ಹೋಗಬೇಕಾಗಿತ್ತು, ರೆಡಿ ಆಗಬೇಕಾಗಿತ್ತು. ಸೊ ಹಾಗೆ ಇನ್ನೇನು ಮಾಡೋದು, ಬೇಗ ಮಾಡೋಣ ಅಂದ್ಬಿಟ್ಟು ನಿಂತ್ಕೊಂಡ್ರೆ ಕರೆಂಟ್ ಬೇರೆ ಇರಲಿಲ್ಲ. ಸೊ ತಣ್ಣೀರೇ ಸ್ನಾನ ಮಾಡ್ಕೊಂಡು ಹೋಗಬೇಕಾಗಿತ್ತು. ಬೆಳಗ್ಗೆ ಬಳೆ ಹಾಕ್ಸ್ಕೊಂಬರೋದಕ್ಕೆ ಮೈಗೆ ಸ್ನಾನ ಮಾಡ್ಕೊಂಡು ಹೋಗಿದೆ. ಇವಾಗ ತಲೆಗೆ ಬೇರೆ ಎಣ್ಣೆ ಇಟ್ಬಿಟ್ಟಿದೆ, ತಲೆಗೆ ಮಾಡಲೇಬೇಕಾಗಿತ್ತು ಸ್ನಾನ. ಸೊ ಹಾಗಾಗಿ ಬಂದು ಅಕ್ಕಿಗೆ ನೀರಿಟ್ಟೆ, ಹಾಗೆ ಮೈಸೂರು ಬೇಳೆ ಸಾಂಬಾರಿಗೆ ಇಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಅನ್ನ ಮಾಡಿ ಸಾರು ಮಾಡಿ ಪಾತ್ರೆಗಳೆಲ್ಲ ಉಜ್ಜಿ ಇಟ್ಬಿಟ್ಟು ಹೋದೆ. ಯಾಕಂದರೆ ಅಮ್ಮ ಕೂಡ ಬೆಳಗ್ಗೆ ಕೂಡ ಹಾಗೆ ಪಾತ್ರೆ ಬಿಟ್ಟಿದ್ರಿಂದ ಅದನ್ನು ಅವರೇ ಮಾಡಿ ಇಟ್ಟಿದ್ರು ಕೆಲಸನ. ಪಾತ್ರೆನೆಲ್ಲ 3-4 ಪಾತ್ರೆ ಅವರೇ ತೊಳೆದಿದ್ರು. ಇನ್ನು ಅವ್ರಿಗೆ ಈ 24th ಕಣ್ಣು ಆಪ್ರೇಷನ್ ಇರೋದ್ರಿಂದ ಕೋಲ್ಡ್ ಜಾಸ್ತಿಯಾಗಿ ಕೆಮ್ಮೇನಾದರೂ ಬಂದುಬಿಟ್ರೆ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಮಾಡಿಸೋದು ಕಮ್ಮಿನೇ. ಬಟ್ ಆದರೂ ಅವ್ರು ಕೇಳಬೇಕಲ್ಲ, ಏನಾದರೂ ಕೆಲಸ ಇದ್ದರೆ ಮಾಡಿಬಿಡ್ತಾರೆ. ನಾನು ಯಾವಾಗ ಬಂದು ರಿಟರ್ನ್ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನಾದರೂ ಮಾಡ್ತಾಯಿರ್ತಾರೆ. ಬಟ್ ಆದರೂ ಅದನ್ನ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಮಾಡಬೇಡಮ್ಮ ನೀರಲ್ಲಿ, ಮತ್ತು ಆಪ್ರೇಷನ್ ಟೈಮಲ್ಲಿ ಕೆಮ್ಮು ಜಾಸ್ತಿ ಆದರೆ ಮಾಡೋದಿಲ್ಲ, ಇಲ್ಲ ಕೋಲ್ಡ್ ಜಾಸ್ತಿ ಆದರೆ ಕಣ್ಣಿಗಿದಾಗುತ್ತೆ, ಥಂಡಿ ಆಗುತ್ತೆ. ಆಮೇಲೆ ಈಗ ಆಪ್ರೇಷನ್ ಆಗಿರೋದ್ರಿಂದ ಲಂಗ್ಸ್ ಇನ್ಫೆಕ್ಷನ್ ಇರೋದ್ರಿಂದ ಅದೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮಾಡ್ಸೋಕ್ಕೆ ಹೋಗೋದಿಲ್ಲ. ಹಾಗೂ ಪಾಪ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಒಂದು ಚೊಂಬೆನ ಕಳೆದೋಗ್ಬಿಟ್ಟಿದೆಯಂತೆ, ಹಳೆ ಕಾಲದವ್ರದ್ದು ಅದೇ ಅಲ್ಲ, ಚೊಂಬೆಲ್ಲೋ ಕಳೆದಾಕ್ಬಿಟ್ಟಿದ್ದೀನಿ ಅಂತ ಉಜ್ಜಿ ಇಟ್ಟಿದ್ದಾರೆ, ಮರ್ತೋಗ್ಬಿಟ್ಟಿದ್ದಾರೆ. ಈ ನಡುವೆ ಸ್ವಲ್ಪ ಅವ್ರಿಗೆ ಏಜ್ ಜಾಸ್ತಿ, ಒಂದು 75 ಆಗಿದೆ ಅಲ್ಲ, ಸ್ವಲ್ಪ ಬಂದು ಮರವಿನ ಕಾಯಿಲೆ ಜಾಸ್ತಿ. ಇಕ್ಕಿದ್ದ ವಸ್ತುನ ಮರ್ತೋಗಿರ್ತಾರೆ, ಇಲ್ಲ ಏನು ಅವರೇ ಏನೋ ಎತ್ತಿಟ್ಟಿರ್ತಾರೆ, ಅವರೇ ಮಾಡಿರ್ತಾರೆ, ಮತ್ತು ಮರ್ತೋಗ್ಬಿಟ್ಟಿರ್ತಾರೆ ಅದನ್ನು. ಸೊ ಅದು ಬಂದ್ಬಿಟ್ಟು ನಾನು ಚೊಂಬನ್ನ ಇದರಲ್ಲಿ ಮುಸ್ರೆ ನೀರಲ್ಲಿ ಹಾಕ್ಬಿಟ್ಟಿದ್ದೀನಿ. ಅವ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ, ರಿಟರ್ನ್ ಕೊಡಲ್ಲ ಅಂತೆ. ಆಮೇಲೆ ಇಲ್ಲಮ್ಮ ನೀನೇ ಉಜ್ಜಿಟ್ಟಿರ್ತೀಯ ಹೋಗು ಅಂದಿದ್ದು ಮತ್ತೆ ಸಿಕ್ತು. ಸೊ ಅವರು ಪಾಪ ಎಷ್ಟಾಗುತ್ತೋ ಅಷ್ಟು ಮಾಡಿದರು. ನಂದು ಕೂಡ ಅನ್ನ ಸ್ವಲ್ಪ ಬೇಯ್ತಾಯಿತ್ತು, ಅಷ್ಟರೊಳಗೆ ಕುಕ್ಕರಲ್ಲಿಟ್ಟೆ, ಪಾತ್ರೆ ಎಲ್ಲ ಉಜ್ಜಿದೆ. ಮಗಳಿಗೆ ಸ್ನಾನ ಮಾಡ್ಕೊಳಕ್ಕೆ ಹೇಳಿದೆ. ಹಿಂದಿಂದೆ ನಾನು ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ನನ್ನ ಮಗಳು ನಾನು ಬರೋಲ್ಲ ಅಂದು ಬೇಗ ರೆಡಿ ಆಗಿ 5 ಗಂಟೆಗೆಲ್ಲ ರೆಡಿ ಆಗಿರಿ ಅಂದರೆ ನಂದು 5:15 ಆಗೇ ಹೋಯಿತು. ಇವ್ರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇದು ಮಾಡೋಣ ಅಂತ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರುವಂಥ ವೀಡಿಯೋಸ್ನ ಪೂರ್ತಿ ನೋಡಿ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಅಂದರೆ ಸೋಮವಾರದ ಬ್ಲಾಗಲ್ಲಿ ಮಂಗಳವಾರ ಹಾಕ್ತೀನಲ್ಲ, ಅವತ್ತು ಕಂಪ್ಲೀಟಾಗಿ ಏನೇನು ಕ್ಲೀನ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ. ಸ್ವಲ್ಪ ಎಲ್ಲ ಸ್ಟಾರ್ಟ್ ಮಾಡಿದ್ದೆ, ನೋಡೋಣ, ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಡೈಲಿ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಹಂಗೆ ಟೀ ಇಟ್ಬಿಟ್ಟೆ, ಟೀ ಕೊಟ್ಬಿಟ್ಟು ಹೋಗೋಣ ಅಂತ. ನಾನು ಕುಡಿಯೋಕ್ಕೆ ಟೈಮ್ ಇರಲಿಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ಟೆ ಹಂಗೇ. ಸರಿ ನಾನು ಬಂದು ಕುಡ್ಕೊತೀನಿ, ನೀವು ಕುಡ್ಕೊಳ್ರಿ ಅಂತ ಅಮ್ಮಂಗೆ ಮಾತ್ರ ಟೀ ಕೊಟ್ಬಿಟ್ಟು ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿ ಇದು ಮಾಡಿದೆ. ಇಷ್ಟೇ ಇವತ್ತಿನ ಬ್ಲಾಗ್, ಮಾಡೋಕ್ಕೂ ಆಗಿರಲಿಲ್ಲ. ಸೊ ಬಳೆ ಹಾಕ್ಸ್ಕೊಂಬಂದಿದ್ವಲ್ಲ, ಆ ಬಳೆ ಕೂಡ ಬಿಚ್ಚಬೇಕಾಗಿತ್ತು. ನನಗೆ ಒಂಥರ ಕೈಯೆಲ್ಲ ಒಂಥರ ಇದಾಗ್ತಾಯಿತ್ತು.
ಸೊ ಇಷ್ಟು ಬಳೆ ಯಾವಾಗೂ ಹಾಕಿ ಇಟ್ಕೊಳ್ಳಲ್ವಲ್ಲ, ಅದಕ್ಕೂ ಅದೊಂಥರ ಹಿಂಸೆ. ಸರಿ ಮದುವೆಗೆ ಹೋಗ್ಬಿಟ್ಟು ಬರೋವರೆಗೂ ಇರಲಿ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದು. ಮುತ್ತೈದೆ ಬಳೆನ ಬೇಡ ಅನ್ನಬಾರ್ದು ಅಂತ. ಆ್ಯಂಡ್ ನನ್ನ ಕೈ ನೋಡಿದ ತಕ್ಷಣ ನಾನು ಇಷ್ಟು ಬಳೆ ಬೇಡ ಅಂದರೆ ಕೂಡ ಅವರೇ ಕೈ ತುಂಬ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಬಿಡ್ತಾರೆ. ಸೊ 2 ಡಜನ್ ಹಾಕಿದ್ರು, 2 ಕೈಗೂ 4 ಡಜನ್ ಬಳೆ. ಎಲ್ಲರೂ ಚೆನ್ನಾಗಿದೆ ಇಟ್ಕೊಂಡು, ಬಟ್ ನಂಗೆ ಅಷ್ಟು ಇಟ್ಕೊಳ್ಳೋಕ್ಕಾಗಿಲ್ಲ, ಬಿಚ್ಚಿಟ್ಟಿದ್ದೀನಿ. ಇಷ್ಟೇ ಇವತ್ತಿನ ಬ್ಲಾಗು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೈಸೂರು ಬೇಳೆ ಸಾಂಬಾರಿಗೆ ಏನೇನು ಹಾಕಿದೆ ಅಂದರೆ ಬೇಳೆ, ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕಿ ಅರಿಶಿನ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಉಪ್ಪು ಹಾಕಿ ಕುದಿಯಕ್ಕೆ ಬಿಟ್ಟೆ. ಇಷ್ಟೇ ಮೈಸೂರು ಬೇಳೆ ಸಾಂಬಾರು. ಸೊ ಇದನ್ನು ಡೀಟೇಲ್ಡಾಗಿ ತೋರ್ಸೋಕ್ಕಾಗಿಲ್ಲ, ಹಾಗೆ ಕರೆಂಟು ಕೂಡ ಇರಲಿಲ್ಲ. ಸೊ ಹಾಗಾಗಿ ಕೆಲಸ ಮುಗೀತು. ಇಷ್ಟು ಮುಗಿಸ್ಬಿಟ್ಟು ಇನ್ನು ರೆಡಿ ಆಗೋಣ ಅಂತ. ರೆಡಿಯಾಗಿರೋ ವೀಡಿಯೋಸ್ ಆಗಿರ್ಬೋದು, ಹಾಗೆ ಅಲ್ಲಿನ ಮದುವೆ ವೀಡಿಯೋಸ್ ಯಾವುದೂ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಬೇರೆ ಕಡೆನೂ ಹೋಗೋದಿದ್ರಿಂದ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ, ಅಷ್ಟು ಇದು ಆಗಲಿಲ್ಲ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಡೈಲಿ ಬ್ಲಾಗ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.